ನಮಸ್ಕಾರಮ್ಮ ಅವರ ನಮಸ್ಕಾರ. ಇಲ್ಲಿ ಬಂದಿದ್ರೆ ಟ್ರೀಟ್ಮೆಂಟ್ಗೆ ಹೆಂಗಿದೆ ಮೇಡಮ್? ಪರವಾಗಿಲ್ಲ. ಮೊದ್ಲು ಬೇರೆ ಕಡೆ ಹೋಗಿದೆ, ಅಷ್ಟೇನು ಅನ್ಸಿಲ್ಲ. ಇವಾಗ ನನ್ಗೆ ಆಯ್ ಅನ್ಸ್ತಾ ಇದೆ. ಹೌದಾ? ಹೌದು, ಪರವಾಗಿಲ್ಲ ಅಂತೀರಾ? ಪರವಾಗಿಲ್ಲ. ಸರಿ. ನಾನು ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಬೇರೆ ಕಡೆ ಹೋಗಿದ್ದು ವಾಪಸ್ ಬಂದಿದ್ದೆ. ಅಯ್ಯೋ ಇಲ್ಲಿ ಏನಾಗುತ್ತೆ ಅಂದ್ಕೊಂಡಾಗ ನಾನು ಒಳಗಡೆ ಬಂದು ನೀವು ಮಸಾಜ್ ಮಾಡೋದು ನೋಡಿದ್ರೆ ಇಲ್ಲಿ ಪಕ್ಕ ಇದೆ ಅಂತ ನನಗೆ ಅನಿಸ್ತು. ನಾನು ಓಕೆ ಆಯ್ತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ಕಾರಮ್ಮ. ನಮಸ್ಕಾರ ಸರ್. ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ರಿ, ಇವಾಗ ಸೆಕೆಂಡ್ ವೀಕ್ ಬಂದಿದ್ದೀರಿ. ಹೋದ ವಾರದಾಗ ಅದು ಬಂದಾಗ ನಡೀತಾ ಇಲ್ಲ. ನನಗೆ ನಂಬಿಕೆನೇ ಇರಲಿಲ್ಲ, ಏನು ಇಷ್ಟು ನೋವಿದೆ, ಹೆಂಗ್ ಮೇಲ್ ಮಾಡ್ತಾರೆ ಇವರು ಅಂತ. ಎಲ್ಲ ಮಾಡಿದ್ರು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ಬರೋವಾಗ ಅಷ್ಟು ಕಷ್ಟವಾಗಿ ಬಂದೆ, ಆಮೇಲೆ ಹೋಗ್ಬೇಕಾದ್ರೆ ಆರಾಮ ಹೋಗಿದೆ. ಅವತ್ತು ನೈಟ್ ಎಲ್ಲ ಸ್ವಲ್ಪ ಸುಸ್ತು ಜಾಸ್ತಿ ಇತ್ತು, ನೋವುಗಳಕ ಮಸಾಜು ಫುಲ್ಲು ಮಸಾಜ್ಗಳು, ಎಮಿಕಳೆಲ್ಲ ಹಂಗೆ ನರ ಆದ್ರೂ ಎಲ್ಲ ಕುಡಿಸಿದ್ರು ಚೆನ್ನಾಗಿ. ನಟಿಕೆಗಳು ಮೈಯೆಲ್ಲ ನಟಿಕೆಗಳು ತೆಗೆದ್ರಿ ನೀವು. ಆವಾಗ ನನಗೆ ಎಷ್ಟು ಆರಾಮ ಅನಿಸ್ತು. ಅವತ್ತು ಮಾರನೇ ದಿನ ಎದ್ದು ಓಡಾಡಿ ಎಲ್ಲ ಕೆಲಸಗಳು ನಾನೇ ಮಾಡಿದೆ ನೋಡ್ರಿ. ಫುಲ್ ಕೆಲಸ, ಅಜ್ಜ ಈ ಕಡೆ ನಡಿಯಕ್ ಆಗ್ತಾ ಇದ್ದವಳು, ಮಾರನೇ ದಿನಕ್ಕೆ ಫುಲ್ ಕೆಲಸ ಮಾಡಿದೀನಿ ಮನೆಯೆಲ್ಲ. ಇವತ್ತು ಆರಾಮಾಗಿದೆ ಸರ್, ನನ್ಗೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲಿ ಬಂದಿದ್ರಿ? ನನಗೆ ಇದು ಶುಗರ್ ಥೈರಾಯ್ಡ್ ಇತ್ತು. ಆಮೇಲೆ ಮಾತ್ರೆಗಳು ತಿಂತಾ ಇದ್ದೆ. ಸರಿ, ಇದು ಬಿದ್ದೋಗ್ಬಿಟ್ಟಿದೆ, ಸೊಂಟದಲ್ಲಿ ನೋವು ಆಗ್ಬಿಟ್ಟಿದೆ, ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಚಂದಾಪುರದ ಬೆಸ್ಟ್ ಹಾಸ್ಪಿಟಲ್ ಹೋಗಿ ನೋಡಿಸ್ಕೊಂಡೆ. ಆಮೇಲೆ ಅವರು MRC ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದ್ರು. ಟ್ರೀಟ್ಮೆಂಟ್ಗಳು ಕೊಡ್ತಾನೆ ಇದಾರೆ, ಎಕ್ಸ್ರೇನು ಮಾಡಿಸಿದೀನಿ 2 ಟೈಮ್. ಯಾವ್ದ್ರಾಗೂ ನನ್ಗೇನು ಗುಣ ಅನ್ಸಿಲ್ಲ. ಇವಾಗ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ನಾನು ತುಂಬಾ ಜನಕ್ಕೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ನನಗೆ ತುಂಬಾ ಖುಷಿ ಆಗಿದೆ ಸರ್. ಇನ್ನ ತುಂಬಾ ಜನ ಕಳಿಸ್ಬೇಕು ಅಂತ ನನಗೆ ಖುಷಿ ಆಗಿದೆ. ಎಲ್ಲ ಎಂತ ಹಾಸ್ಪಿಟ್ಲಾಗೂ ಮೇಲ್ ಮಾಡ್ದಿರೋದಂತ ಕಾಯಿಲೆನ, ನೋವನ್ನ ಇಲ್ಲಿ ಸಂಪೂರ್ಣ ಬಿಡುಗಡೆ ಆಗುತ್ತೆ ಅಂತ ನಂಗೆ ಫುಲ್ ನಂಬಿಕೆ ಬಂದಿದೆ. 100% ನಾನು ನಂಬಿಕೆ ಕೊಡ್ತೇನೆ, ಇದು ಗ್ಯಾರಂಟಿ ಕೊಡ್ತೀನಿ. ನಮಸ್ಕಾರ ಸರಿ.